ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಹಬ್ಬದ ಸ್ಪೆಷಲ್ ಅಂಥೇಳಿ ಇವತ್ತು ಬದನೆಕಾಯಿ ಸುಕ್ಕ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಕಡಿಮೆ ಮಸಾಲೆ. ಮತ್ತು ಏನಾದರೂ ಒಂದು ಹಬ್ಬಕ್ಕೆ ಸಿಹಿ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಒಂದು ಖಾರದ ರೆಸಿಪಿ ಅಂದರೆ ಬದನೆಕಾಯಿ ಪಲ್ಯ ಕಂಪಲ್ಸರಿ ಇರುತ್ತೆ. ಸೊ ಬನ್ನಿ ಅದೇ ಬದನೆಕಾಯಿ ಸುಕ್ಕನ ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ. ಸೊ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ತುಂಬ ರುಚಿಯಾಗಿರೋಂಥ ಬದನೆಕಾಯಿ ಸುಕ್ಕನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಸೊ ಬನ್ನಿ ಫ್ರೆಂಡ್ಸ್. ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ kg ಅಷ್ಟು. ಸೊ ಬದನೆಕಾಯಿ ಫ್ರೆಶ್ ಆಗಿರಬೇಕು, ಸ್ವಲ್ಪ ಚಿಕ್ಕದಾಗಿ ಈ ಥರ ತುಂಬು ಸ್ವಲ್ಪ ದೊಡ್ಡದಾಗಿರೋ ತೊಗೊಂಡ್ರೆ ಈ ತುಂಬ ಸಮೇತ ಕಟ್ ಮಾಡಿದ್ರೆ ಪಲ್ಯ ಸುಕ್ಕ ತುಂಬಾ ಚೆನ್ನಾಗಿರುತ್ತೆ. ಸೊ ಏನಾದರೂ ಒಂದು ಹಬ್ಬಕ್ಕೆ ಅಂದರೆ ಸೊ ಈ ರೀತಿಯಾಗಿ ಬದನೆಕಾಯಿ ಸುಕ್ಕ ಮಾಡ್ಕೊಂಡ್ರಂತೂ ಆ ಹಬ್ಬದ ಕಡೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಅಡುಗೆಗಳು ರುಚಿಯಾಗಿರುತ್ತೆ. ಸೊ ಬನ್ನಿ ಇದಕ್ಕೆ ಬೇಕಾಗಿರೋಂಥ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಪಲ್ಯ ಮಾಡೋದಕ್ಕೆ ಸಿಂಪಲ್ ಮಸಾಲೆ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ನಾನು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಎಲ್ಲನೂ ಹಸಿದಾಗಿಯೇ ರುಬ್ಕೊಳ್ತಾ ಇದ್ದೀನಿ. ಇಷ್ಟು ಕೊಬ್ಬರಿ, ಜಾಸ್ತಿ ಕೊಬ್ಬರಿ ಬೇಡ. ಸೊ ಇಷ್ಟು ಕೊಬ್ಬರಿ ಆದರೆ ಸಾಕಾಗತ್ತೆ. ಸುಕ್ಕ ಮಾಡೋದಕ್ಕೆ ಇಷ್ಟು ಕೊಬ್ಬರಿ ಸಾಕು. ಸಣ್ಣದಾಗಿರೋಂಥ 2 ಟೊಮೆಟೊ, 4 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಇಷ್ಟು ಶುಂಠಿ, ಹಾಗೆ ಒಂದು ಸ್ವಲ್ಪನೇ ಹುಣಸೆಹಣ್ಣು ಸೇರಿಸಿದ್ದೀನಿ. ಒಂದು ಈರುಳ್ಳಿನ ಈ ರೀತಿಯಾಗಿ ದಪ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಗೇ ಸೇರಿಸ್ಕೊಂಡ್ಬಿಡೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಸೊ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳುವಾಗಲೇ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಅರಿಶಿಣದ ಪುಡಿ ಇದನ್ನು ಕೂಡ ಮಿಕ್ಸಿ ಜಾರಲ್ಲೇ ಸೇರಿಸಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಈ ಮಸಾಲೆನ ರುಬ್ಬಿ ತೊಗೊಳ್ತೀನಿ. ಬದನೆಕಾಯಿ ಸುಕ್ಕಾಗೆ ನೋಡ್ಬೋದು. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಸ್ಪೂನಷ್ಟು ಸಾಸಿವೆ, ಕರಿಬೇವು, ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದ ಹೆಚ್ಚಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ತೊಗೊಳ್ಳೋಣ. ಬದನೆಕಾಯಿನ ನಾನು ಒಂದು ಪಾತ್ರೆ ತುಂಬ ನೀರಿಟ್ಟಿದ್ದೀನಿ, ತೊಗೊಂಡಿದ್ದೀನಿ ತಣ್ಣೀರು. ಸೊ ಇದನ್ನು ಬದನೆಕಾಯಿ ಏನಿದೆ ಕಟ್ ಮಾಡ್ತಾ ಇದ್ದಂಗೆ ನಾವು ನೀರಲ್ಲಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಉದ್ದುದ್ದ ಸ್ಲೈಸಾಗಿ ನಾನು ಬದನೆಕಾಯಿನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಸೊ ಯಾವ ಥರ ಬೇಕು ನಿಮಗೆ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಬದನೆಕಾಯಿನ ನಾನು ಮೇಲೆ ತುಂಬ ಸಮೇತ ಕಟ್ ಮಾಡಿಕೊಂಡು ಎಲ್ಲನೂ ನೀರೊಳಗಡೆ ಸೇರಿಸಿ ತೊಗೊಳ್ತೀನಿ. ಆವಾಗ ನಮಗೆ ಬದನೆಕಾಯಿ ಕಹಿ ಬರಲ್ಲ ಮತ್ತು ತುಂಬಾ ಕಪ್ಪಗಾಗಲ್ಲ. ಹಾಗಾಗಿ ನಾನು ನೀರೊಳಗಡೆ ಸೇರಿಸ್ಕೊಂಡು ತೊಗೊಂಡಿದ್ದೀನಿ. ಸುಕ್ಕ ಮಾಡೋದಕ್ಕೆ ಈ ರೀತಿಯಾಗಿ ತುಂಬ ಸಮೇತ ನೀವು ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಕಟ್ ಮಾಡಿದ್ರೆ ಈ ರೀತಿಯಾಗಿ ಕಟ್ ಮಾಡಿ ತೊಗೊಳ್ಳಿ. ಎಲ್ಲನೂ ನೋಡ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಆಗಿದೆ. ಇವಾಗ ಅದಕ್ಕೆ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡ್ಬಿಡೋಣ. ಹಸಿ ಮಸಾಲೆನೇ ರುಬ್ಬಿರೋದ್ರಿಂದ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಅವಾಗೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗೇನು ಸೇರಿಸೋದು ಬೇಡ. ಇದಕ್ಕೆ ಇದು ಮಸಾಲೆ ಏನಿದೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ತೊಗೊಳ್ಳೋಣ. ಎಲ್ಲನೂ ಎಣ್ಣೆ ಬಿಡೋವರೆಗೂ ನೋಡ್ಬೋದು ಫ್ರೈ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಮಿಕ್ಸಿ ಜಾರ್ ತೊಳೆದು ಅದು ಮಸಾಲೆ ನೀರು ಮಾತ್ರ ಸೇರಿಸ್ಕೊಂಡು ಈ ನೀರನ್ನ ಸ್ವಲ್ಪ ಬೇಯಿಸಿ ತಗೊಳ್ಳೋಣ. ಮಸಾಲೆ ಎಲ್ಲ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ. ನಮಗೆ ನೀರು ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದು ಗ್ರೇವಿ ಚೆನ್ನಾಗಿ ಕುದ್ದಾದ್ಮೇಲೆ ಬದನೆಕಾಯಿನ ಹಾಕ್ಕೊಳ್ಳೋಣ. ಬದನೆಕಾಯಿನ ಎಲ್ಲನೂ ಈ ರೀತಿಯಾಗಿ ನೀರಲ್ಲಿ ಕಟ್ ಮಾಡಿ ತೊಳೆದು ತೊಗೊತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲನೂ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ನಮಗೆ ಜಾಸ್ತಿ ನೀರು ಬೇಡ ಸುಕ್ಕ ಮಾಡೋದಕ್ಕೆ, ಅದಕ್ಕಿದ್ರೆ ಸಾಕು. ಇವಾಗ ಇದಕ್ಕೆ ನಾನು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿನ ಸೇರಿಸಿ ಇಷ್ಟೇ ನೀರಲ್ಲಿ ಇದೇ ಮಸಾಲೆ ಒಳಗಡೆ ನಾವು ಬದನೆಕಾಯಿ ಸುಕ್ಕನ ರೆಡಿ ಮಾಡ್ಕೊಳ್ಬೇಕು. ಜಾಸ್ತಿ ಮಿಕ್ಸಿಯಾಗಿರ್ದಿರ ಸ್ವಲ್ಪ ಹಸಿ ಇದ್ದಾಗಲೇ ಅಂದರೆ ಮಸಾಲೆ ಎಲ್ಲನೂ ಚೆನ್ನಾಗಿ ಬದನೆಕಾಯಿಗೆ ಇಟ್ಕೊಂಡು ನಮಗೆ ಸುಕ್ಕ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು. ಸೊ ಇವಾಗ ಇನ್ನು ಉಪ್ಪು ಹಾಕಲಿಲ್ಲ, ಇದಕ್ಕೆ ನಾನು ಉಪ್ಪು ಕೂಡ ಸೇರಿಸ್ಬೇಕು. ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಬದನೆಕಾಯಿ ಹಾಕಿ ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಇದಕ್ಕೆ ಇನ್ನೇನು ಬೇಡ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸುಕ್ಕ ಬೇಕು ಅಂದರೆ ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಪೂರ್ತಿ ಮಸಾಲೆ ಎಲ್ಲನೂ ಡ್ರೈ ಆಗಬೇಕು, ಬದನೆಕಾಯಿ ಬೇಯಿಸ್ಕೊಳ್ಬೇಕು. ಸೊ ಅಲ್ಲಿ ಗಂಟ ಇದನ್ನು ಒಂದು 5 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ. ಸೊ ಇದು ಬೇಯ್ತಾ ಇರಲಿ.
ಎಲ್ಲನೂ ಚೆನ್ನಾಗಿ ಗ್ಯಾಸ್ನ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಡ್ರೈ ಆಗಿದೆ ನೋಡ್ಬೋದು. ಬದನೆಕಾಯಿ ಕೂಡ ಇನ್ನೇನು ರೆಡಿ ಆಗ್ತಾ ಬಂತು. ಸೊ ಮಸಾಲೆ ಎಲ್ಲನೂ ಪೂರ್ತಿ ನೀರೆಲ್ಲನೂ ಡ್ರೈ ಆಗಿದೆ. ಸುಕ್ಕಾಗೆಲ್ಲ ಇದೇ ರೀತಿ ಬೇಕು. ಸೊ ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು 2 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಕೂಡ ರೆಡಿ ಆಗುತ್ತೆ. ಸೊ ರೆಡಿ ಆಯಿತು ಬದನೆಕಾಯಿ ಸುಕ್ಕ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದು 2 ನಿಮಿಷ ನಾವು ಇದನ್ನು ಚೆನ್ನಾಗಿ ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಸೊ ಈ ಹದದಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಸಾಫ್ಟಾಗಿ ನಾವು ಬೇಯಿಸ್ಕೊಳ್ಬಾರ್ದು. ಇದು ಸುಕ್ಕ ಅಂದರೆ ಹೀಗೆ ತಿನ್ನೋದಕ್ಕೆ ಒಂದೊಂದು ಪೀಸ್ ಎತ್ತಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದಾದ್ರೂ ಹಬ್ಬದಲ್ಲಿ ಅಡುಗೆ ಮಾಡ್ತೀವಿ ಅಂದಾಗ ಹಳ್ಳಿ ಸೈಡು ಮೇನು ನಮಗೆ ಬದನೆಕಾಯಿ ಸುಕ್ಕ ಇಲ್ಲ ಬದನೆಕಾಯಿ ಗೊಜ್ಜು ಆ ಥರ ಎಲ್ಲ ಮೇನ್ ಕಂಪಲ್ಸರಿ ಇರುತ್ತೆ. ಸೊ ಈ ವಿಡಿಯೋನ ನಾನು ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿರೋ ರೆಸಿಪೀಸ್ ಎಲ್ಲ ಇತ್ತು. ಸೊ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಮತ್ತು ಹಬ್ಬದ ಥಾಲಿ ರೆಡಿಯಾಗಿದೆ. ಸೊ ಈ ರೀತಿಯಾಗಿ ಹಬ್ಬದ ಅಡುಗೆನ ನಾನು ಎಲ್ಲನೂ ಒಂದು ತಟ್ಟೆಗೆ ಹಾಕಿ ಫಸ್ಟು ನೈವೇದ್ಯಕ್ಕೆ ಅಂತ ಹೇಳಿ ಇಡ್ತಾಯಿದ್ದೀನಿ. ಸೊ ನೋಡ್ಬೋದು, ಹಬ್ಬ ಮಾಡ್ತೀವಿ ಅಂದಾಗ ಈ ರೀತಿಯಾಗಿ ಸೊ ಕೋಸಂಬರಿ, ರಸಮು, ಕೊಬ್ಬಟ್ಟು ಇದೆಲ್ಲನೂ ಮಾಡಿದ್ದೆ. ಇದೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವತ್ತು ಮಾಡಿರೋಂಥ ಬದನೆಕಾಯಿ ಸುಕ್ಕ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.